ಅದ್ದೂರಿ ಕಾರ್ಯಕ್ರಮ ಆಯಿತು. ಯುರೋಪಿಯನ್ ಯೂನಿಯನ್ನ ನಾಯಕರುಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅವರ ಸೇನೆ ಮೊಟ್ಟ ಮೊದಲನೇ ಸಲ ಕರ್ತವ್ಯ ಪಥದಲ್ಲಿ ಪರೇಡ್ನಲ್ಲಿ ಭಾಗಿಯಾಯಿತು. ಎವ್ರಿಥಿಂಗ್ ವಾಸ್ ವಂಡರ್ಫುಲ್. ಆದರೆ ವಿಪಕ್ಷ ನಾಯಕರುಗಳಿಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 3ನೇ ಸಾಲಿನಲ್ಲಿ ಸೀಟ್ ಕೊಟ್ಟಿದ್ದರ ಬಗ್ಗೆ ಚರ್ಚೆ ವಿಪರೀತ ಆಗ್ತಾ ಇದೆ. ಹಿಂದ್ಗಡೆ ಯಾಕೆ ಕೊಟ್ಟಿದ್ರಿ, ಇದು ದೌರ್ಜನ್ಯ, ಧಾರ್ಷ್ಟ್ಯ ಅಂತ ಕಾಂಗ್ರೆಸ್ಸಿಂದ ಅಧಿಕೃತ ಟ್ವೀಟ್ ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ದು ಲಾಲ್ ಕೃಷ್ಣ ಅಡ್ವಾಣಿ ಅವರು ವಿಪಕ್ಷ ನಾಯಕರಾಗಿದ್ದಾಗ ಅವರಿಗೆ ಫ್ರಂಟ್ ರೋನಲ್ಲಿ ಮೊದಲ ಸಾಲಿನಲ್ಲಿ ಸೀಟ್ ಕೊಡಲಾಗಿತ್ತಂತೆ. ಅದರ ಫೋಟೋ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾಗೆ. ನೋಡಿ, ಫ್ರಂಟ್ ರೋನಲ್ಲಿ ನಾವು ಕೊಟ್ಟಿದ್ವಿ ವಿಪಕ್ಷ ನಾಯಕರಿಗೆ, ನೀವು ಹೋಗಿ 3ನೇ ಸಾಲಿನಲ್ಲಿ ಕೊಟ್ಟಿದ್ದೀರಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಅಂತ. ಅನೇಕ ಕಾಂಗ್ರೆಸ್ ನಾಯಕರುಗಳು ಇದರ ಬಗ್ಗೆ ಸಿಟ್ಟು ತೋರಿಸ್ಕೊಂಡಿದ್ದಾರೆ. ವಿಪಕ್ಷ ನಾಯಕರನ್ನ 3ನೇ ಸಾಲಿನಲ್ಲಿ ಕೂರಿಸಿ ಶಿಷ್ಟಾಚಾರ ಸಂಪ್ರದಾಯದ ಉಲ್ಲಂಘನೆ ಮಾಡಲಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಹೇಳಿಕೆ ಇದು, ಶಿಷ್ಟಾಚಾರದ ಉಲ್ಲಂಘನೆ ಅಂತ. ವಿಪಕ್ಷ ನಾಯಕರನ್ನು ಮೋದಿ ಸರ್ಕಾರ ಕೆಟ್ಟದಾಗಿ ನಡೆಸಿಕೊಂಡಿದೆ ಅಂತ ಕಾಂಗ್ರೆಸ್ಸಿಂದ ಅಧಿಕೃತ ಟ್ವೀಟ್. ಸುರ್ಜೇವಾಲಾ ಅವರು ಮುಂದುವರೆದು ಹೇಳ್ತಾರೆ, ರಾಹುಲ್ ಗಾಂಧಿಯನ್ನು ಹೀಗೆ ನಡೆಸಿಕೊಳ್ಳುವುದನ್ನು ಒಪ್ಪಲಾಗದು. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಕೇಂದ್ರ ಸರ್ಕಾರ ಹತಾಶೆಯಿಂದ ಇಂಥ ಕೆಲಸ ಮಾಡಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಟ್ವೀಟು. ಸಂಸದ ಮಾಣಿಕ್ಯಂ ಟ್ಯಾಗೋರ್ ಅವರು ಕೂಡ ಕಾಂಗ್ರೆಸ್ಸಿನ ಸಂಸದರು, ಅವರು ಟ್ವೀಟ್ ಮಾಡಿರೋದು, ಅಡ್ವಾಣಿ ಅವರನ್ನು ನಾವು ಮೊದಲನೇ ಸಾಲಿನಲ್ಲಿ ಕೂಡಿಸಿದ್ವಿ ಅಂತ. ಇದಕ್ಕೆ BJPಯ ವಕ್ತಾರ ಪೂನಾವಾಲಾ ಅವರು ಹೇಳ್ತಾರೆ, ರಾಜವಂಶ ಪ್ರಜಾಪ್ರಭುತ್ವ ಸಂವಿಧಾನಕ್ಕಿಂತ ಮೇಲೆ ಅಂತ ಇವರು ಭಾವಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ದೇಶವನ್ನು ವೈಯಕ್ತಿಕ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ VVIP ಟ್ರೀಟ್ಮೆಂಟ್ ತುಂಬ ಮುಖ್ಯ. ಕಾಂಗ್ರೆಸ್ ಶೇರ್ ಮಾಡಿದ ಫೋಟೋದಲ್ಲಿ ಕೇಂದ್ರ ಸಚಿವರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಅಂದರೆ ಕೇಂದ್ರ ಸಚಿವರೇ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ, ವಿಪಕ್ಷ ನಾಯಕರನ್ನು 3ನೇ ಸಾಲಿನಲ್ಲಿ ಕೂಡಿಸೋದು ಏನು ದೊಡ್ಡದು ಅನ್ನೋ ಥರ ಇದೆ ಇವ್ರದ್ದು. ಪೂನಾವಾಲಾ ಅವರು ರಾಹುಲ್ ಗಾಂಧಿ ಅವರ ಹಿಂದೆ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಕೂತ್ಕೊಂಡಿದ್ದಾರೆ. ಸ್ಥಾನಗಳನ್ನು ನಿರ್ಧರಿಸುವುದು ರಾಷ್ಟ್ರಪತಿ ಭವನ ಅಂತ ಶಹಜಾದ್ ಪೂನಾವಾಲಾ ಹೇಳಿಕೆ. ಕೇಳಿಸ್ಕೊಳ್ಳಿ ಮಾತ್ರ ಸ್ಟೇಟ್ಮೆಂಟ್. ಮುಂದಿನ ಸುದ್ದಿ.